ಆಲೂರು ತಾಲೂಕಿನಾದ್ಯಂತ ಕಾಣಿಸಿಕೊಂಡಿರುವ ಮೆಕ್ಕೆಜೋಳದಲ್ಲಿ ಬಿಳಿ ಸುಳಿ ರೋಗ ಬಗ್ಗೆ ಪತ್ತೆ ಹಚ್ಚಲು ಮಂಡ್ಯ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನುರಿತ ತಜ್ಞರು, ಜಂಟಿ ನಿರ್ದೇಶಕರು ಹಾಗೂ ಸಹಾಯಕ ನಿರ್ದೇಶಕರ ತಂಡದೊಂದಿಗೆ ಆಲೂರು ರೈತರ ಜಮೀನಿನಲ್ಲಿ ಬಿಳಿ ಸುಳಿ ರೋಗವನ್ನು ಪರಿಶೀಲಿಸಲಾಯಿತು. ನಂತರ ಹಾಸನ ಜಿಲ್ಲಾ ಜಂಟಿ ನಿರ್ದೇಶಕರಾದ ರಮೇಶ್ ಕುಮಾರ್ ಮಾತನಾಡಿ, ಬಿಳಿ ಸುಳಿ ರೋಗವು ಜಿಲ್ಲೆಯಾದ್ಯಂತ ವ್ಯಾಪಕವಾಗಿ ಕಾಣಿಸಿಕೊಂಡಿದೆ. ಈ ರೋಗವು ಬೀಜದ ಮುಖಾಂತರ ಬರಬಾರದು ಎಂದು ನಾವು ಬೀಜದ ಕ್ವಾಲಿಟಿ ಹೆಚ್ಚಿಗೆ ಮಾಡಿದ್ದೇವೆ. ಸುಮಾರು 20,000 ಕ್ವಿಂಟಲ್ ಸೇಲ್ ಆಗುತ್ತಿದೆ ಮತ್ತು ರೈತ ಸಂಪರ್ಕ ಹಾಗೂ ಸೆಲ್ಲರ್ ಎಲ್ಲರೂ ನಮ್ಮ ಜಿಲ್ಲೆಗೆ ಬರುವಂತಹ ಎಲ್ಲ ಬೆಳೆಗಳು ಮಂಡ್ಯದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪರೀಕ್ಷೆ ಮಾಡಿಸಿ ಅಂತಹ ಬೀಜಗಳನ್ನು ಮಾರುಕಟ್ಟೆಗೆ ಮಾರುತ್ತೇವೆ. ಈ ಬಿಳಿ ಸುಳಿ ರೋಗವು ಬರೀ ಬೀಜದಿಂದ 5% ಮಾತ್ರ ಬರುತ್ತದೆ. ಇನ್ನು 90 ಭಾಗವು ಮಣ್ಣಿನ ಫಲವತ್ತತೆ ಮತ್ತು ಗಾಳಿಯಿಂದ. ಕಳೆದ ವರ್ಷ ಕೇವಲ 5% ಬಂದಿತ್ತು. ಈ ಬಾರಿ ಸುಮಾರು 90 ಭಾಗ ಬಂದಿದೆ. ರೈತರಿಗೆ ಮುನ್ನೆಚ್ಚರಿಕೆ ಕೊಟ್ಟಿದ್ದೇವೆ. ಬೆಳೆ ಪರಿವರ್ತನೆಯನ್ನು ಮಾಡಬೇಕು ಎಂದು ಹೇಳಿದ್ದೇವೆ. ಈ ಭಾಗದ ಹೈನುಗಾರಿಕೆ ಪ್ರಮುಖ ಉದ್ಯಮವಾಗಿದ್ದು ನಮ್ಮ ಇಡೀ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅತಿ 2ನೇ ಹಾಲು ಉತ್ಪಾದನಾ ಕೇಂದ್ರವಾಗಿದೆ. ಹಾಗಾಗಿ ಮೆಕ್ಕೆಜೋಳ ಇಲ್ಲಿನ ಪ್ರಮುಖ ಬೆಳೆಯಾಗಿದೆ. ಮೆಕ್ಕೆಜೋಳ ಬೆಳೀತಾ ಯಾವುದೇ ಬೆಳೆಯನ್ನು ಬೆಳೆಯಲು ಭೂಮಿ ಪರಿವರ್ತನೆಯಾಗಿಲ್ಲ. ಜಿಲ್ಲೆಯೊಳಗೆ ಸುಮಾರು 80,000 ಎಕರೆ ಪ್ರದೇಶದಲ್ಲಿ ಮೆಕ್ಕೆಜೋಳ ಬೆಳೆಯಲಾಗಿದೆ ಎಂದರು. ಹಾಸನ ತಾಲೂಕಿನ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ರಮೇಶ್ ಕುಮಾರ್ ಹಾಗೂ ಸಹಾಯಕ ನಿರ್ದೇಶಕ ಮನು MD ನೇತೃತ್ವದಲ್ಲಿ ತಾಲೂಕಿನ ಹಲವು ಕಡೆ ಮೆಕ್ಕೆಜೋಳದ ಬಿಳಿ ಸುಳಿ ರೋಗವನ್ನು ಪರಿಶೀಲನೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್, ಮುಸ್ಕಿನ ಜೋಳ ರೋಗ ತಜ್ಞರಾದ ಮಂಡ್ಯ ಕೃಷಿ ಇಲಾಖೆ ಮತ್ತು ಆಲೂರು ತಾಲೂಕಿನ ಕೃಷಿ ಇಲಾಖೆ ಅಧಿಕಾರಿಗಳು ಡಿ ಮನು ಹಾಗೂ ಸ್ಥಳೀಯ ರೈತರು, ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಇತರರು ಉಪಸ್ಥಿತರಿದ್ದರು. ವರದಿ ಶಾಂತು ನೀಲವಾಗಿಲು. ವೀಕ್ಷಕರೇ, ಇವತ್ತು ಏನು ಜಂಟಿ ನಿರ್ದೇಶಕರಾಗಿರ್ಬೋದು, ಸಹಾಯಕ ನಿರ್ದೇಶಕರಾಗಿರ್ಬೋದು, ಹಾಗೆ ಕೃಷಿ ಸಂಶೋಧನಾ ವಿಜ್ಞಾನಿಗಳಾಗಿರ್ಬೋದು, ಇವತ್ತು ಆಲೂರು ತಾಲೂಕಿನ 4 ಹೋಬಳಿಗಳಲ್ಲಿ ಇವತ್ತು ಬಿಳಿ ಸುಳಿ ರೋಗದ ಬಗ್ಗೆ ಎಲ್ಲ ಪರಿಶೀಲನೆ ನಡೆಸಿ ವರದಿಯನ್ನು ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ತಲುಪಿಸ್ತಾರಂತೆ. ಹಾಗೆ ಸರ್ಕಾರ ಇದ್ರ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ, ರೈತರನ್ನ ಯಾವ ರೀತಿ ಒಂದು ಪರಿಹಾರದ ಮುಖಾಂತರ ಅವ್ರನ್ನ ಉಳಿಸುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಂಜಿತ್ ಕುಮಾರ್ ಜೊತೆ ಶಾಂತ ನಿಲುವಾಗಿಲು NKS TV4 ಆಲೂರು. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಶಾಂತ ನಿಲುವಾಗಿಲು. ಇವತ್ತು ಏನು ಜಿಲ್ಲೆಯಲ್ಲಿ ಬಿಳಿ ಸುಳಿ ರೋಗ ಪತ್ತೆಯಾಗಿದೆ, ರೈತರು ತುಂಬ ಕಂಗಾಲಾಗಿದ್ದಾರೆ. ಇವತ್ತು ಬೆಳೆ ಸಮೀಕ್ಷೆ ಮಾಡೋಕ್ಕೋಸ್ಕರ ಹಾಸನ ಜಿಲ್ಲಾ ಜಂಟಿ ನಿರ್ದೇಶಕರು ಇವತ್ತು ಆಲೂರು ತಾಲೂಕಿನ ಕಸಬಾ ಹೋಬಳಿಗೆ ಇವತ್ತೊಂದು ರೈತರ ಜಮೀನಿಗೆ ಬಂದಿದ್ದೀವಿ. ಅವರ ಜಂಟಿ ನಿರ್ದೇಶಕರಾದ ಶ್ರೀಯುತ ರಮೇಶ್ ಕುಮಾರ್ ಅವರು ನಮ್ಮ ವಾಹಿನಿ ಜೊತೆ ಮಾತಾಡೋಕ್ಕೆ ಸಿದ್ಧರಿದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರನ್ನ ಮಾತಾಡಿಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಳಿ ಸರ್ ತಮ್ಮ ಹೆಸರು? ರಮೇಶ್ ಕುಮಾರ್, ಜಂಟಿ ಕೃಷಿ ನಿರ್ದೇಶಕರು, ಹಾಸನ. ಸರ್, ಈ ಬಿಳಿ ಸುಳಿ ರೋಗ ಅನ್ನೋದು ಇಡೀ ಜಿಲ್ಲೆ ಇದರಲ್ಲಿ ರೈತರು ತುಂಬ ಕಷ್ಟಪಡ್ತವ್ರೆ. ಇದ್ರ ಬಗ್ಗೆ ನೀವು ಏನು ಕ್ರಮ ಕೈಗೊಂಡಿರಿ ಸರ್? ಈಗ ಬಿಳಿ ಸುಳಿ ರೋಗ ವ್ಯಾಪಕವಾಗಿ ಜಿಲ್ಲೆಯಾದ್ಯಂತ ಕಾಣಿಸ್ಕೊಂಡಿದೆ. ಇದು ಬೀಜದ ಮುಖಾಂತರ ಪಸರಿಸಬಾರ್ದು ಅನ್ನೋ ದೃಷ್ಟಿಯಿಂದ ಬೀಜದ ಕ್ವಾಲಿಟಿಯನ್ನು ನಾವು ಎನ್ಶೂರ್ ಮಾಡಿದ್ದೀವಿ. ಸುಮಾರು ಒಂದು 20,000 ಕ್ವಿಂಟಾಲ್ ನಮ್ಮ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಸೇಲ್ ಆಗುತ್ತೆ, ವ್ಯಾಪಾರ ಆಗುತ್ತೆ. ಅಂದರೆ ರೈತ ಸಂಪರ್ಕ ಕೇಂದ್ರ ಮತ್ತು ಹೊರಗಿನ ಎಲ್ಲ ಡೀಲರ್ಸ್ಗಳನ್ನು ಸೇರಿ ನಾವು ನಮ್ಮ ಜಿಲ್ಲೆಗೆ ಬರ್ತಕ್ಕಂಥ ಯಾವುದೇ ಬೀಜ ಆಗಿರಲಿ ಅದನ್ನು ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯದಿಂದ ಪರೀಕ್ಷೆಗೊಳಪಡಿಸಿ ಈ ರೋಗವನ್ನು ಹರಡ್ತಕ್ಕಂಥ ಒಂದು ಶಿಲೀಂಧ್ರ ಇದೆ, ಪೆರ್ನೋಸ್ಕ್ಲಿರೋಸ್ಪೋರಾ ಸೋರ್ಗೈ ಅಂತೇಳಿ ಆ ಶಿಲೀಂಧ್ರದ ಹೆಸರು. ಆ ಶಿಲೀಂಧ್ರ ಇಲ್ಲ ಅನ್ನೋದನ್ನು ಖಚಿತಪಡಿಸಿಕೊಂಡು ಮಾತ್ರ ಅಂಥ ಬೀಜಗಳನ್ನೇ ಮಾರಾಟ ಮಾಡಿದ್ದೇವೆ. ಅದಕ್ಕೆ ಎಲ್ಲ ದಾಖಲೆಗಳು ನಮ್ಮಲ್ಲಿದ್ದಾವೆ. ಬಟ್ ಏನಾಗಿದೆ, ಈ ಬಿಳಿ ಸುಳಿ ರೋಗ ಅನ್ನೋದೇನಿದೆ ಬರೀ ಬೀಜದಿಂದ ಮಾತ್ರ ಬರೋದಿಲ್ಲ. ಬೀಜದಿಂದ ಬರೋದು ಕೇವಲ 5% ಮಾತ್ರ. ಇನ್ನು ಮಿಕ್ಕಂತೆ ನಮ್ಮ ಮಣ್ಣಿನಿಂದ ಮತ್ತು ವಾತಾವರಣದಿಂದ ಗಾಳಿಯ ಮುಖಾಂತರ ಹರಡ್ತಕ್ಕಂಥದ್ದು ಜಾಸ್ತಿ. ಕಳೆದ ವರ್ಷ ಸುಮಾರು ಒಂದು 5% ಏರಿಯಾದಲ್ಲಿ 5,600 ಎಕರೆ ಪ್ರದೇಶದಲ್ಲಿ ಕಾಣಿಸ್ಕೊಂಡಿತ್ತು. ಹಾಗಾಗಿ ಈಗ ನಾವು ರೈತರಿಗೆ ಇದ್ರ ಬಗ್ಗೆ ಮುನ್ನೆಚ್ಚರಿಕೆಯನ್ನು ಕೂಡ ಕೊಟ್ಟಿದ್ವಿ. ಬೆಳೆ ಪರಿವರ್ತನೆ ಮಾಡಬೇಕು ಅಂತಕ್ಕಂಥ ವಿಷಯವನ್ನು ರೈತರಿಗೆ ತಿಳಿಸೋ ಪ್ರಯತ್ನವನ್ನು ಮಾಡಿದ್ದೇವೆ. ಆದರೆ ಏನಾಗಿದೆ, ರೈತರು ಪಾಪ ಇಲ್ಲಿ ಎಲ್ಲ ಹೈನುಗಾರಿಕೆ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥವ್ರು. ಹೈನುಗಾರಿಕೆ ಭಾಳ ಪ್ರಮುಖ ಉದ್ಯಮ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಡೀ ರಾಜ್ಯದ 2ನೇ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಜಿಲ್ಲೆ ಮತ್ತು ಅತಿ ಹೆಚ್ಚು ರಾಸುಗಳು ಇರತಕ್ಕಂಥ ಜಿಲ್ಲೆ. ಹಾಗಾಗಿ ಏನಾಗಿದೆ, ಎಲ್ಲರೂ ಮೆಕ್ಕೆಜೋಳವನ್ನು ಬೆಳೀತಾ ಇದ್ದಾರೆ. ಮೆಕ್ಕೆಜೋಳದ ಮೇಲೆ ಮೆಕ್ಕೆಜೋಳ ಬೆಳೀತಾ ಯಾವುದೇ ಬೆಳೆ ಪರಿವರ್ತನೆ ಆಗ್ತಾ ಇಲ್ಲ. ಸುಮಾರು ಒಂದು 15 ವರ್ಷದಿಂದ ಮೆಕ್ಕೆಜೋಳನೇ ಬೆಳೀತಾ ಇದ್ದಾರೆ. ಕೆಲವರು ಒಂದು ವರ್ಷದಲ್ಲಿ 2 ಬಾರಿ 3 ಬಾರಿ ಮೆಕ್ಕೆಜೋಳ ಬೆಳೀತಾ ಇದ್ದಾರೆ. ಅಲ್ಲಿಗೊಂದು 30-35 ಬಾರಿ ಒಂದೇ ಮೆಕ್ಕೆಜೋಳ ಬಿಟ್ಟರೆ ಬೇರೆ ಬೆಳೆ ಒಂದು ತಾಕ ಮೇಲೆ ಬಂದಿಲ್ಲ.
ಇದು ಪ್ರಮುಖವಾದಂಥ ಕಾರಣ. ಹಂಗಾಗಿ ಬೆಳೆಯನ್ನು ಬದಲಾವಣೆ ಮಾಡಲೇಬೇಕು, ಬೆಳೆ ಪರಿವರ್ತನೆ ಆಗಲೇಬೇಕು. ಬೆಳೆ ಪರಿವರ್ತನೆ ಆಗದಲ್ಲೇ ಬೇರೆ ದಾರಿ ಇಲ್ಲ ನಮಗೆ. ಈ ದೃಷ್ಟಿನಲ್ಲಿ ರೈತರಿಗೆ ಇದನ್ನು ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನಂತೂ ನಾವು ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲೆ ಒಳಗೆ ಎಷ್ಟು ಹೆಕ್ಟೇರ್ಗೆ? ನಮ್ಮ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಒಂದು 80,000 ಹೆಕ್ಟೇರ್ ಪ್ರದೇಶದಲ್ಲಿ ಈಗ ಬಿತ್ತನೆ ಆಗಿದೆ ಮೆಕ್ಕೆಜೋಳ. ಆ 80,000 ಹೆಕ್ಟೇರ್ ಪ್ರದೇಶದಲ್ಲಿ ಏನೇನು ಎಷ್ಟು ಹೆಕ್ಟರ್ ಆಗಿದೆ ಅಂತೇಳಿ ಒಂದು ಕಂದಾಯ ಇಲಾಖೆ ಮತ್ತು ಕೃಷಿ ಇಲಾಖೆಯ ಒಂದು ಜಂಟಿ ತಂಡವನ್ನು ಮಾಡಿ ಸಮೀಕ್ಷೆ ಮಾಡೋದಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಆದೇಶ ಮಾಡಿದ್ದಾರೆ. ಆ ಪ್ರಕಾರ ಎಲ್ಲ ತಂಡಗಳು ಬೇರೆ ಬೇರೆ ಇದಕ್ಕೆ ಹೋಗಿ ಪರೀಕ್ಷೆ ಮಾಡಿ, ಅಂದರೆ ಎಲ್ಲಿ ಬಿಳಿ ಸುಳಿ ರೋಗ ಕಾಣಿಸ್ಕೊಂಡಿದೆ ಅದರ ವರದಿಯನ್ನು ಮಾಡೋ ಕೆಲಸದಲ್ಲಿದ್ದಾರೆ. ಆದರೂ ಒಂದು ಅಂದಾಜಿನ ಪ್ರಕಾರ ಸುಮಾರು ಒಂದು 45,000ರಿಂದ 50,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿರತಕ್ಕಂಥ ಪ್ರದೇಶದಲ್ಲಿ ಈ ಬಿಳಿ ಸುಳಿ ರೋಗ ಕಾಣಿಸ್ಕೊಂಡಿದೆ. ಹೋದ ಸಲ 5,000 ಹೆಕ್ಟೇರ್ ಪ್ರದೇಶದಲ್ಲಿ ಇದ್ದಿದ್ದು ಈ ಸಲ ಸುಮಾರು 50,000 ಹೆಕ್ಟೇರ್ ಪ್ರದೇಶದಲ್ಲಿ ಕಾಣಿಸ್ಕೊಂಡಿದೆ. ಇದು ನಾವು ಇವತ್ತಿಲ್ಲಿ ಆಲೂರು ತಾಲೂಕಿನ ಕಸ್ಬಾ ಹೋಬಳಿಯ ಹುಣಸವಳ್ಳಿ ಗ್ರಾಮದಲ್ಲಿ ಬಂದು ನಮ್ಮಲ್ಲಿ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಪೆಸ್ಟ್ ಸರ್ವೆಲೆನ್ಸ್ ಟೀಮ್ ಅಂತೇಳಿ ಇರುತ್ತೆ. ಈಗ ಇಲ್ಲಿ ಬಂದಿರತಕ್ಕಂಥವ್ರು ಕೃಷಿ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ಗಳು ಬಂದಿದ್ದಾರೆ, ಜೊತೆಗೆ ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳು ಕೂಡ ಬಂದಿದ್ದಾರೆ. ಅವರು ಇಲ್ಲೆಲ್ಲ ಬಂದು ಎಷ್ಟು ಪ್ರಮಾಣದಲ್ಲಿ ಬಂದಿದೆ, ಇದಕ್ಕೆ ಬೇರೆ ಬೇರೆ ಯಾವ ಕಾರಣಗಳಿಗೆ ಇದು ಹಿಂಗೆ ಈ ರೀತಿ ಆಗಿರ್ಬೋದು ಅನ್ನೋ ವರದಿಯನ್ನು ನಾವು ಈಗಾಗಲೇ ಸರ್ಕಾರಕ್ಕೆ ಇಷ್ಟು ಕ್ಷೇತ್ರದಲ್ಲಿ ಆಗಿದೆ ಅನ್ನೋದನ್ನು ವರದಿ ಕೊಟ್ಟಿದ್ದೇವೆ. ಮತ್ತು ಇದರಿಂದ ಎಷ್ಟು ಹಾನಿಯಾಗಿದೆ, ಯಾವ್ಯಾವ ರೈತರಿಗೆ ಹಾನಿಯಾಗಿದೆ ಅನ್ನೋದನ್ನು ನಾವು ಏನು ಈಗ ಜಂಟಿ ತಂಡ ಮಾಡಿದ್ದೇವೆ, ಅವರ ವರದಿ ಬಂದ ನಂತರ ಇನ್ನೊಂದು 2-3 ದಿವಸದಲ್ಲಿ ನಾವು ಸರ್ಕಾರಕ್ಕೆ ರೈತರಿಗೆ ಯಾವ ರೀತಿ ಒಂದು ಪರಿಹಾರದ ಒಂದು ವ್ಯವಸ್ಥೆ ಮಾಡಬಹುದು? ಇಲ್ಲ, ಇದನ್ನು ಸರ್ಕಾರ ಇದನ್ನೇನಾದರೂ ವಿಶೇಷ ಪ್ರಕರಣ ಅಂತೇಳಿ ಪರಿಗಣಿಸಿ ಅವರಿಗೆ ಪರಿಹಾರಧನ ಕೊಡ್ತು ಅಂತ ಹೇಳಿದ್ರೆ ಅವಕಾಶ ಇದೆ ರೈತರಿಗೆ. ಜೊತೆಗೆ ಎಲ್ಲೆಲ್ಲಿ ಸಾಧ್ಯನೋ ರೈತರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆ ವಿಮೆಯನ್ನು ತುಂಬ್ರಿ ಅಂತೇಳಿ ನಾವು ರೈತರಿಗೆ ಪ್ರಚಾರವನ್ನು ಕೊಡ್ತಾ ಇದ್ದೇವೆ, ಮನವರಿಕೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಆ ಪ್ರಕಾರ ತುಂಬಿದ್ದಾರೆ. ಸುಮಾರು ಒಂದು 80,000 ಜನ ರೈತರು ಇಲ್ಲಿವರೆಗೆ ಬೆಳೆ ವಿಮೆಯನ್ನು ತುಂಬಿದ್ದಾರೆ. ಬೆಳೆ ವಿಮೆ ತುಂಬಿದ ತಕ್ಷಣ ಬರುತ್ತೆ ಅನ್ನೋ ಅರ್ಥ ಅಲ್ಲ. ಬಟ್ ಬೆಳೆ ವಿಮೆ ಯಾಕೆ ತುಂಬಬೇಕು ಅಂತೇಳಿ ಹೇಳಿದ್ರೆ, ಈ ಸಲ ನಿರೀಕ್ಷಿತ ಇಳುವರಿ ಭಾಳ ಕಡಿಮೆ ಇದೆ. ನಮಗೆ ಆ ನಿರೀಕ್ಷಿತ ಇಳುವರಿ ಕಡಿಮೆ ಆಗ್ಬೋದು ಅನ್ನೋ ಲೆಕ್ಕಾಚಾರದ ಮೇಲೆ ಬೆಳೆ ವಿಮೆ ತುಂಬ್ರಿ ಅಂತೇಳಿ ಹೇಳ್ತಾ ಇದ್ದಾರೆ. ಜಸ್ಟ್ ರೋಗ ಬಂದ ತಕ್ಷಣ ಬೆಳೆ ವಿಮೆ ಬರೋದಿಲ್ಲ. ಬೆಳೆ ವಿಮೆ ಯಾವಾಗ ಬರುತ್ತೆ ಅಂತೇಳಿ ಹೇಳಿದ್ರೆ, ಇಳುವರಿಯಲ್ಲಿ ಆದಂಥ ವ್ಯತ್ಯಾಸವನ್ನು ಗಮನದಲ್ಲಿಟ್ಕೊಂಡು ಬೆಳೆ ವಿಮೆಯನ್ನು ಕೊಡ್ತಂಥ ವ್ಯವಸ್ಥೆ ಇದೆ. ಹಾಗಾಗಿ ಒಂದು ರೀತಿಯಲ್ಲಿ ಏನು ಅಂತೇಳಿ ಹೇಳಿದ್ರೆ, ಬೆಳೆ ವಿಮೆ ಅವ್ರಿಗೊಂದು ಸೇಫ್ಟಿ ಲೆಕ್ಕ ಮಾಡ್ತು ಅಂತೇಳಿ ಹೇಳಿದ್ರೆ ಅನುಕೂಲ ಆಗುತ್ತೆ. ಈಗ 80,000 ಜನ ರೈತರು ಕಟ್ಟಿದ್ದಾರೆ. ನಮ್ಮ ಉದ್ದೇಶ ಇರೋದು 2 ಲಕ್ಷ ಜನ ರೈತರು ನಮಗೆ ಈ ಬೆಳೆ ವಿಮೆಯನ್ನು ತುಂಬಬೇಕು ಅಂತ. ಈ ಮೆಕ್ಕೆಜೋಳಕ್ಕೆ ಬೆಳೆ ವಿಮೆಯನ್ನು ತುಂಬೋದಕ್ಕೆ ಜುಲೈ 31 ಲಾಸ್ಟ್ ಡೇಟ್, ರಾಗಿಗೆ ಬೆಳೆ ವಿಮೆಯನ್ನು ತುಂಬೋದಕ್ಕೆ ಆಗಸ್ಟ್ 14 ಲಾಸ್ಟ್ ಡೇಟ್. ಹಾಗಾಗಿ ಆ ದಿನಾಂಕದೊಳಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆ ವಿಮೆಯನ್ನು ಪ್ರೀಮಿಯಮನ್ನು ತುಂಬಿ ಅಂತೇಳಿ ನಾನು ಈ ಜಿಲ್ಲೆಯ ಎಲ್ಲ ರೈತರಲ್ಲೂ ಮನವಿ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳು ನಮ್ಮ ಜೊತೆ ಇದ್ದಾರೆ. ಅವರು ಈ ಬಿಳಿ ಸುಳಿ ರೋಗದ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಸರ್ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಲ್ಲಿಕಾರ್ಜುನ್ ಅಂತ, ಮುಸ್ಕಿಜೋಳದ ರೋಗಶಾಸ್ತ್ರಜ್ಞರು, ಮಂಡ್ಯ ಕೃಷಿ ವಿಶ್ವವಿದ್ಯಾಲಯ VC ಫಾರಂ ಮಂಡ್ಯ. ಅದೇ ರೀತಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ವಿಜ್ಞಾನಿಗಳು ಸಹ ಬಂದಿದ್ದಾರೆ, ಮತ್ತು ಕಾಲೇಜಿನಿಂದ ಪ್ರೊಫೆಸರ್ಸು ಮತ್ತು ಡೀನ್ ಸಾಹೇಬರು ಬಂದಿದ್ದಾರೆ. ಎಲ್ಲರೂ ಸೇರಿ ಇವತ್ತು ಒಂದು ಸಮೀಕ್ಷೆ ಅಂತ ಮಾಡ್ತಾಯಿದ್ವಿ, ಪೆಸ್ಟ್ ಸರ್ವೆಲೆನ್ಸ್ ಅಂತ. ಈ ಸಮೀಕ್ಷೆಯಲ್ಲಿ ನಾವು ಎಷ್ಟು ರೋಗದ ಪ್ರಮಾಣ ಇದೆ, ಅದೇ ರೀತಿ ಏನು ಕಾರಣಗಳಿರ್ಬೋದು ಅನ್ನೋದಕ್ಕೆ ಸಮೀಕ್ಷೆ ಮಾಡ್ತಾ ಇದ್ದೀವಿ. ಈಗ ಸಾಮಾನ್ಯವಾಗಿ ಇವತ್ತು ಆಲೂರು ತಾಲೂಕು ಎಲ್ಲ ಕವರ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಿಮಗೆ 70-80% ರೋಗ ಹರಡಿದೆ ಎಲ್ಲ ಕಡೆ. ಎಲ್ಲ ಪ್ಲಾಟ್ಗಳು ನೋಡ್ತಾ ಇದ್ದಾಗ ಯಾವ ಪ್ಲಾಟ್ನಲ್ಲೂ ನಿಮಗೆ ಕಡಿಮೆ ಅಂತ ರೋಗ ಕಾಣಿಸ್ತಾ ಇಲ್ಲ. ಇದಕ್ಕೆ ಮೂಲ ಕಾರಣಗಳು ತಮಗೆ ಗೊತ್ತಿರಬೇಕು. ಹಿಂದಿನ ಒಂದು 2 ವರ್ಷದಲ್ಲಿ ರೋಗದ ಪ್ರಮಾಣ 10% ಇತ್ತು, 10% ಇತ್ತು. ಪ್ರತಿ ವರ್ಷ ಇದು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಇದು ಕಾಂಪ್ಲೆಕ್ಸ್ ಡಿಸೀಸ್ ಅಂತೀವಿ. ಈ ರೋಗಕ್ಕೆ ಕಾಂಪ್ಲೆಕ್ಸ್ ಅಂದರೆ ಇದು ಬರೀ ಒಂದು ಬೀಜದಿಂದ ಮತ್ತು ಗಾಳಿಯಿಂದ ಮಣ್ಣಿನ ಅಂತಲ್ಲ, ಕಾಂಪ್ಲೆಕ್ಸ್ ಆಗಿ ಬೀಜದಿಂದ 5%, ಮಣ್ಣಿನಿಂದ ಒಂದು 60% ಶೇಕಡ, ಅದೇ ರೀತಿ ಗಾಳಿಯಿಂದನೂ ಹರಡುತ್ತೆ ಇದು. ಹಾಗಾಗಿ ಒಂದು ಗಿಡದಿಂದ ಒಂದು ಗಿಡಕ್ಕೆ, ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಹರಡ್ತಾ ಇದೆ ಇದು. ಇದಕ್ಕೆ ಸಾಮಾನ್ಯವಾಗಿ ಹಿಂದಿನ ವರ್ಷ ನಾವು ನೋಡಿರ್ಬೋದು, ಎಲ್ಲ ತಳಿಗಳು ಇಂಥ ತಳಿಗಳು ನಿರೋಧಕತೆ ತೋರುತ್ತೆ ಅಂತ ಹೇಳ್ತಾ ಇರಲಿಲ್ಲ. ಹಾಗಾಗಿ ಎಲ್ಲ ತಳಿಗಳನ್ನ ನಿರೋಧಕತೆ ಇರಲಿಲ್ಲ, ಸಸೆಪ್ಟಬಲ್ ಇತ್ತು. ಅದನ್ನೇ ಈ ವರ್ಷ ನಾವು ಬೀಜ ಪರೀಕ್ಷೆ ಅಂತ ಇದೇ ಮೊದಲ ಬಾರಿಗೆ ಹಿಂದಿನ ವರ್ಷ ಬೀಜ ಪರೀಕ್ಷೆನೂ ಮಾಡಿದ್ವಿ. ಅದರಲ್ಲಿ ರೋಗ ಏನು ಒಂದು 5% ಪ್ರಮಾಣ ಇರುತ್ತೆ, ಅದು ಸಹಿತ ಬರಬಾರ್ದು ಅನ್ನೋ ಉದ್ದೇಶದಿಂದ ಆ ಸ್ಟೇಜ್ 1ನಲ್ಲಿ ನಾವು ಬೀಜ ಪರೀಕ್ಷೆನ ಮಾಡಿಸಿ ಅದರಲ್ಲಿ ಬೀಜದಲ್ಲಿ ರೋಗ ಪ್ರಮಾಣ ಇದೆಯಾ ಇಲ್ವೋ ಇಲ್ವೋ ಅವನ್ನ ನಾವು ವರದಿಯನ್ನು ಕೃಷಿ ಇಲಾಖೆಗೆ ನಾವು ರವಾನಿಸಿದ್ವಿ. ಅವರು ಸಹಿತ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಬಟ್ ಬೀಜದಿಂದ ಬರ್ತಕ್ಕಂಥ ಪ್ರಮಾಣ ಕಡಿಮೆ, 5% ನಾವು ಅಲ್ಲಿ ಬೀಜ ಪರೀಕ್ಷೆ ಆದಮೇಲೆ ಇಲ್ಲಿ ನಾವು ಮಣ್ಣಿನಲ್ಲಿರ್ತಕ್ಕಂಥ ರೋಗಾಣುಗಳು ಇಲ್ಲಿ ನೀವು ಪ್ರತಿ ವರ್ಷ ನಾವು ಮುಸ್ಕಿನ ಜೋಳ ಪದೇ ಬೆಳೆದ್ರೆ
ಈಗ ಹಿಂದಿನ ವರ್ಷ ನಾವು ಒಂದು SOP ಅಂತ ಕೃಷಿ ವಿಶ್ವವಿದ್ಯಾಲಯದಿಂದ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಒಂದು ನಾವು ನಿರ್ವಹಣಾ ಕ್ರಮಗಳನ್ನು ಕೊಟ್ವಿ. ಅದರಲ್ಲಿ ನಾವು ಪ್ರತಿಯೊಂದು ಪ್ರಮಾಣದಲ್ಲೂ ಮೊದಲನೇದಾಗಿ ಮಾಗಿ ಉಳುಮೆ ಮಾಡಬೇಕು. ಎರಡನೇದು, ಹಿಂದಿನ ವರ್ಷ ಏನಾದರೂ ರೋಗ ಬಂದಿದ್ದ ತಾಕುಗಳಲ್ಲಿ ಮುಸ್ಕಿನ ಜೋಳ ಬೆಳಿಬೇಡಿ, 1-2 ವರ್ಷ ಬೆಳಿಬೇಡಿ ಅಂತ ಹೇಳಿದ್ವಿ. ಈಗ ರೋಗ ಪ್ರಮಾಣ ಎಷ್ಟು ಆಗಿದೆ ಅಂತಂದರೆ 80% ಆ ರೋಗಾಣುಗಳ ಗಾಳಿಯಲ್ಲಿ ಹರಡಿ ಈ ರೋಗ ಪ್ರದೇಶ ಅಲ್ಲದೆ ರೋಗ ಇಲ್ದಿರೋ ಪ್ರದೇಶಗಳು ಹರಡ್ತಾ ಇದೆ. ಈಗ ಈ ಒಂದು ರೋಗ ಜಾಗವನ್ನು ನಾವು ಈಗ ರೋಗ ತಾಕುಗಳು ಅಂತ ಹೇಳ್ತೀವಿ. ಆ ತಾಕುಗಳಲ್ಲಿ 10% ಇದ್ದರೆ ಹಿಂದಿನ ವರ್ಷ 20-50 ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಇದು ಪ್ರತಿ ವರ್ಷ ಜಾಸ್ತಿ ಆಗುತ್ತೆ. ಈ ರೋಗ ತಾಕುಗಳಲ್ಲಿ ನಾವು ಆ ಲೈಫ್ ಸೈಕಲ್ ಏನಿದೆ ಅದು ಬ್ರೇಕ್ ಮಾಡಬೇಕು. ಯಾಕಂದರೆ ಇದು ಬೀಜ ಮತ್ತು ಗಾಳಿ ಮಣ್ಣು 3ರಿಂದ ಪ್ರಸಾರ ಆಗೋದ್ರಿಂದ ನಾವು ಒಂದೇ ಒಂದು ಕ್ರಮದಿಂದ ಆಗಲ್ಲ. ಬರೀ ಬೀಜೋಪಚಾರದಿಂದ ಆಗಲಿ ಅಥವಾ ಬರೀ ಔಷಧಿ ಸಿಂಪಡಣೆಯಿಂದಾಗಲಿ ಬರೀ ತಳಿಗಳ ಒಂದು ನಿರೋಧಕತೆಯನ್ನು ಗಮನದಲ್ಲಿಟ್ಟುಕೊಂಡು ಮಾಡೋಕ್ಕಾಗಲ್ಲ. ಸಮಗ್ರವಾಗಿ ನಿರ್ವಹಣಾ ಕ್ರಮಗಳು ಮಾಡಬೇಕು. ಅದೇ ರೀತಿ ರೋಗ ತಳಿಗಳ ಒಂದು ನಮಗೆ ಕೊರತೆ ಇದೆ. ಇಲ್ಲಿ ಒಂದು ನಿರೋಧಕತೆ ಇರತಕ್ಕಂಥ ರೋಗ ತಳಿಗಳು ಇಲ್ಲಿ ನಮ್ಮಲ್ಲಿ ಲಭ್ಯ ಇಲ್ಲ. ಎಲ್ಲ ಕಂಪನಿಗಳು ಇಡೀ ಕರ್ನಾಟಕದಲ್ಲಿ ಯಾವ ತಳಿಗಳು ಇದಕ್ಕೆ ನಿರೋಧಕತೆ ಅನ್ನೋದನ್ನು ನಮ್ಮ ಮಂಡ್ಯ VC ಫಾರಮಲ್ಲಿ ಪರೀಕ್ಷೆಗೆ ಒಳಪಡಿಸಬೇಕು. ಅದು ನಾವು ಎವ್ಯಾಲ್ಯೂಯೇಷನ್ ಮಾಡ್ತೀವಿ. ಸ್ಕ್ರೀನಿಂಗ್ ಅಂತ ಸುಮಾರು 50 ವರ್ಷದ ಒಂದು ಸಿಕ್ ಪ್ಲಾಟ್ ಅಂತ ಹೇಳ್ತೀವಿ. ಈ ಥರ ತಾಕು ಇದೆ, ಬಟ್ ಅದು ಅವೇರ್ನೆಸ್ಸು ಇಲ್ಲ. ಅದನ್ನು ಅಲ್ಲಿಗೆ ಬಂದು ಪರೀಕ್ಷೆನ ಒಳಪಡಿಸ್ತಾ ಇಲ್ಲ. ಯಾವುದೇ ಕಂಪನಿ ಬೀಜಗಳು ನಮಗೆ ಪರೀಕ್ಷೆಗೆ ಒಳಪಡಿಸಿಲ್ಲ. ಅದರಿಂದ ನಾವು ಇಂಥದ್ದು ಕಂಪನಿ ಬೀಜ ಇದು ರೋಗ ನಿರೋಧಕತೆ ಅಂತ ಹೇಳಕ್ಕೆ ಬರಲ್ಲ. ಅದನ್ನು ನಾವು ಅಲ್ಲಿ ಪರೀಕ್ಷೆಗೆ ಒಳಪಡಿಸಬೇಕು. ಅದೇ ರೀತಿ ನಮ್ಮಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ MH 14-138 ಅಂತ ಮಾಧ್ಯಮದ ನಿರೋಧಕತೆ ಇರತಕ್ಕಂಥ ತಳಿ ಒಂದು ಈಗ ಅಭಿವೃದ್ಧಿಪಡಿಸಿದ್ದೀವಿ. ಅದು ನಿಮಗೆ ನಿರೋಧಕತೆಯನ್ನು ಮಾಧ್ಯಮ ನಿರೋಧಕತೆ ತೋರಿಸದೆ ಇಳುವರಿಯಲ್ಲಿ ಪ್ರೈವೇಟ್ ಕಂಪ್ನಿಗಳಿಗೆ ಅದೇ ಮಟ್ಟದಲ್ಲಿ ಬರುತ್ತೆ. ಬಟ್ ಅದನ್ನು ನಾವು ಹಾಸನ ಜಿಲ್ಲೆಯಲ್ಲಿ ಇದು ಪ್ರತ್ಯಕ್ಷಕ್ಕೆ ಮೂಲಕ ಸುಮಾರು ತಾಲೂಕುಗಳಲ್ಲಿ ಕೊಟ್ಟಿದ್ದೀವಿ. ಅದನ್ನು ನಾವು ರಿಸಲ್ಟ್ಗೆ ಕಾಯ್ತಾ ಇದ್ದೀವಿ. ಅದರಲ್ಲಿ ಏನಾದರೂ ಒಂದು ನಮಗೆ ನಿರೋಧಕತೆ ತೋರಿದೆ ಅಂತಂದರೆ ಅದೊಂದು ಆಶಾದಾಯಕವಾಗಿದೆ. ಅದೇ ರೀತಿ ಈ ವರ್ಷವೂ ಹೊಸ ಒಂದು ಹೈಬ್ರಿಡ್ಗಳು ಪ್ರಯೋಗದಲ್ಲಿದ್ದಾವೆ. ಅದೇ ರೀತಿ ಅಂದರೆ ನಾವು ಏನೇ ಮಾಡಿದ್ರು ಅಗ್ರಾನಮಿಕ್ ಪ್ರಾಕ್ಟೀಸಸ್, ಗುಡ್ ಅಗ್ರಾನಮಿಕ್ ಪ್ರಾಕ್ಟೀಸಸ್ ಮಾಡಿ ನಾವು ಮಾಡಿದಾಗ ಸ್ವಲ್ಪ ರೋಗ ಹತೋಟಿ ಬರ್ಬೋದು. ವೀಕ್ಷಕರೇ, ಆಲೂರು ತಾಲೂಕಿನ ಸಹಾಯಕ ನಿರ್ದೇಶಕರಾದಂಥ ಶ್ರೀಯುತ ಮನು ಟಿ ಅವರು ವೈನ್ ಜೊತೆ ಈ ಬಿಳಿ ಸುಳಿ ರೋಗದ ಪರಿಶೀಲನೆ ಬಗ್ಗೆ ಏನು ಹೇಳ್ತಾರೆ ರೈತರಿಗೆ ಅನ್ನೋದನ್ನು ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ನನ್ನ ಹೆಸರು ಮನು MD ಅಂತೇಳಿ ನಾನು ಆಲೂರು ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಪ್ರಸ್ತುತ ಈ ವರ್ಷ ನಮಗೆ ಆಲೂರು ತಾಲೂಕಿನಲ್ಲಿ ಒಟ್ಟಾರೆ 12,450 ಹೆಕ್ಟೇರಷ್ಟು ಮುಸ್ಕಿನ ಜೋಳ ಬಿತ್ತನೆ ಆಗಿದೆ. ಕಳೆದ ವರ್ಷ ಕೂಡ ಇದೇ ಮೊತ್ತದಲ್ಲಿ ಬಿತ್ತನೆ ಆಗಿತ್ತು. ಬಟ್ ಕಳೆದ ವರ್ಷ ಆಲೂರು ತಾಲೂಕಿನಲ್ಲಿ ಮುಸ್ಕಿನ ಜೋಳದಲ್ಲಿ ಬಿಳಿ ಸುಳಿ ರೋಗ ಕೇವಲ 5% ಕಾಣಿಸ್ಕೊಂಡಿತ್ತು. ಬಟ್ ಈ ವರ್ಷ ನಮಗೆ 60% ಅಂದಾಜಿಸಲಾಗಿದೆ. ಈಗ ಅಂದರೆ 6,500 ಹೆಕ್ಟೇರ್ ಅಷ್ಟು ಅಂದಾಜಿಸಿದ್ದೀವಿ. ಇಷ್ಟು ಹೆಕ್ಟೇರಷ್ಟು ಪ್ರದೇಶದಲ್ಲಿ ನಮಗೆ ಮುಸ್ಕಿನ ಜೋಳದಲ್ಲಿ ಬಿಳಿ ಸುಳಿ ರೋಗ ಕಂಡುಬಂದಿದೆ. ಇದಕ್ಕೆ ಕಾರಣಗಳು ಹಲವಾರು ಕಾರಣಗಳಿದ್ದಾವೆ. ನಮ್ಮಲ್ಲಿ ಬೆಳೆ ಪರಿವರ್ತನೆ ಆಗದೇ ಇರುವಂಥದ್ದು ಪ್ರಮುಖ ಕಾರಣ. ನಮ್ಮ ಆಲೂರು ತಾಲೂಕಿನ ರೈತರು ಪ್ರಮುಖವಾಗಿ ಹೈನುಗಾರಿಕೆ ಮೇಲೆ ಅವಲಂಬಿತರಾಗಿರೋದ್ರಿಂದ ಮುಸ್ಕಿನ ಜೋಳನ ಯಥೇಚ್ಛವಾಗಿ ಬೆಳೀತಾರೆ. ಹಾಗಾಗಿ ನಾನು ಆಲೂರು ತಾಲೂಕಿನ ರೈತರಲ್ಲಿ ಮನವಿ ಒಂದೇ, ಕೃಷಿ ಇಲಾಖೆಯಿಂದ ನೆಕ್ಸ್ಟ್ ಬರುವಂಥ ಮುಂದಿನ ವರ್ಷದಲ್ಲಿ ಯಾರ್ಯಾರು ಮುಸ್ಕಿನ ಜೋಳನ ಬೆಳೆದಿದ್ರಿ ಆ ಜಾಗದಲ್ಲಿ ಮತ್ತೆ ಮುಸ್ಕಿನ ಜೋಳ ಬೆಳೆದನ್ನು ತಪ್ಪಿಸಬೇಕು. ಬೇರೆ ಬೆಳೆಗಳನ್ನು ರಾಗಿ ಅಥವಾ ಅಲಸಂದೆ, ತೊಗರಿ ಈ ಥರ ಬೆಳೆ ಪರಿವರ್ತನೆ ಮಾಡಬೇಕು ಅಂತ ನಾವು ಆಲೂರು ಎಲ್ಲ ರೈತ ಬಾಂಧವರಲ್ಲಿ ಮನವಿ. ಹಾಗೂ ಈ ವರ್ಷ ಎಲ್ಲಿ ಮುಸ್ಕಿನ ಜೋಳದಲ್ಲಿ ಬಿಳಿ ಸುಳಿ ರೋಗ ಕಂಡುಬಂದಿದೆ ಎಲ್ಲ ರೈತ ಬಾಂಧವರು ಈ ತಿಂಗಳು 31ನೇ ತಾರೀಕು ಒಳಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆ ಮಾಡಿಸ್ಬೇಕು ಅಂತ ಮನವಿ ಮಾಡ್ತೀವಿ. ಯಥೇಚ್ಛವಾಗಿ ರೈತರು ಭಾಗವಹಿಸಿದ್ದಾರೆ. ಇನ್ನು 2 ದಿನ ಬಾಕಿ ಇರೋದು ಮತ್ತು ಈ ಕೊನೆ ದಿನಾಂಕ ಮುಂದೆ ಹೋಗುವಂಥ ಸಂಭವ ಇದೆ. ಹಾಗಾಗಿ ಎಲ್ಲ ರೈತರು, ಆಲೂರು ತಾಲೂಕಿನಲ್ಲಿರುವಂಥ ಎಲ್ಲ ಮುಸ್ಕಿನ ಜೋಳ ಬೆಳೆಯುವಂಥ ರೈತರುಗಳು ಕಡ್ಡಾಯವಾಗಿ ಈ ಬೆಳೆ ಮೇಲೆ ನೋಂದಾಯಿಸ್ಕೋಬೇಕು ಅಂತೇಳಿ ಈ ಮೂಲಕ ಕೋರ್ಕೊತೀವಿ. ಅದೇ ರೀತಿ ಈಗ ಏನು ಮುಸ್ಕಿನ ಜೋಳದಲ್ಲಿ ಬಿಳಿ ಸುಳಿ ರೋಗ ಕಂಡುಬಂದಿದೆ, ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವು ಮತ್ತು ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆಯಿಂದ ಜಂಟಿ ಸಮೀಕ್ಷೆ ಮಾಡ್ತಾಯಿದ್ವಿ. ಇನ್ನು 2-3 ದಿನದಲ್ಲಿ ಜಂಟಿ ಸಮೀಕ್ಷೆ ಕಾರ್ಯ ಮುಗೀತದೆ. ಆಲೂರು ತಾಲೂಕಿನಲ್ಲಿ ಬಿತ್ತನೆಯಾಗಿರೋಂಥ ಒಟ್ಟು ಪ್ರದೇಶದಲ್ಲಿ ಎಷ್ಟು ಮುಸ್ಕಿನ ಜೋಳದಲ್ಲಿ ಬಿಳಿ ಸುಳಿ ರೋಗ ಬಂದಿದೆ ಅಂತೇಳಿ ನಾವು ಇನ್ನೊಂದು 2-3 ದಿನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಜಂಟಿ ಕೃಷಿ ನಿರ್ದೇಶಕರ ಮುಖಾಂತರ ವರದಿಯನ್ನು ಸಲ್ಲಿಸ್ತೇವೆ. ಮತ್ತು ಸರ್ಕಾರದಿಂದ ಏನು ನಿರ್ದೇಶನಗಳು ಬರ್ತವೆ ಅದನ್ನು ಕಾಯ್ದು ನೋಡಬೇಕು ಅಂತ ನಾನು ಮೂಲಕ ತಮ್ಮಲ್ಲಿ